ನಮಸ್ತೆ ವೀಕ್ಷಕರೇ, ಪ್ರಾರ್ಥನಾ ನ್ಯೂಸ್ಗೆ ಸ್ವಾಗತ. ನಾ ಭಾಸ್ಕರ್ ಶೆಟ್ಟಿ. ಸುದ್ದಿಯನ್ನು ನೋಡಿ ಸುಮ್ಮನಾಗಬೇಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾವು ಹೇಗೆ ಜೀವನ ಸಾಧಿಸಬೇಕೆಂದರೆ, ನಾವು ಹುಟ್ಟಿದಾಗ ತಾಯಿ ಸಂತೋಷ ಪಡಬೇಕು, ಸಾಧನೆ ಮಾಡಿ ಬೆಳೆದಾಗ ತಂದೆ ಹೆಮ್ಮೆ ಪಡಬೇಕು, ನಾವು ಸತ್ತಾಗ ವೈರಿಯೂ ನಮ್ಮನ್ನು ನೋಡಿ ಕಣ್ಣೀರು ಹಾಕಬೇಕು. ಬಹಳ ಅರ್ಥಪೂರ್ಣವಾದ ಮಾಹಿತಿಗಳನ್ನು, ತಿಳುವಳಿಕೆಯನ್ನು, ಸದಭಿರುಚಿಯ ವಿಚಾರಗಳನ್ನು ಪ್ರತಿ ಸಾರಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ರೀಲ್ಸ್ಗಳಲ್ಲಿ ಮಾಡುತ್ತಾ ಜನಮನ್ನಣೆ ಗಳಿಸಿರುವ ಉಡುಪಿ ಅಂಬಲಪಾಡಿಯ ಅಶ್ವಿನಿ ಶೆಟ್ಟಿಯವರ ದುರಂತ ಕಥೆ ಇದು. ಆದರೆ ಇಂದು ಅವರ ನೆನಪನ್ನು ಮತ್ತೊಮ್ಮೆ ಮೆಲುಕು ಹಾಕುವಂತಿದೆ. ದಿನಾಂಕ 15/7/2024 ಸೋಮವಾರ ಬೆಳಗಿನ ಜಾವ ಇದ್ದಕ್ಕಿದ್ದ ಹಾಗೆ ಉಡುಪಿ ಅಂಬಲಪಾಡಿಯ ಗಾಂಧಿನಗರದಲ್ಲಿ ವಾಸವಾಗಿರುವ ಉದ್ಯಮಿ ರಮಾನಂದ ಶೆಟ್ಟಿ ಅವರ ಮನೆಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಸಂಭವಿಸಿದೆ ಎಂಬ ಮಾಹಿತಿ ಕೇಳಿ ದಿಗ್ಭ್ರಾಂತವಾಗಿದೆ. ಗಂಡ ಹೆಂಡತಿ ಇಬ್ಬರು ಜೀವಂತ ಸುಟ್ಟು ಕರಕಲಾಗಿದ್ದಾರೆ. ಗಂಡ ಒಂದು ದಿನ ಮೊದಲೇ ಅಸುನೀಗಿದ್ದರೆ, ಹೆಂಡತಿ ಮಣಿಪಾಲದ KMCಯಲ್ಲಿ ತೀವ್ರ ಘಟಕದಲ್ಲಿ ಅಸುನೀಗಿದ್ದರೆ, ಮಕ್ಕಳಿಬ್ಬರು ಅನಾಥರಾಗಿದ್ದಾರೆ. ಮನೆಯಲ್ಲಿ ಹಣಕ್ಕೇನು ಕೊರತೆ ಇಲ್ಲ. ರಮಾನಂದ ಶೆಟ್ಟಿಯವರು ಕೂಡ ಶೆಟ್ಟಿ ಬಾರ್ ಆ್ಯಂಡ್ ರೆಸ್ಟೋರೆಂಟನ್ನು ನೆಲೆಸ್ತೀನಿ. ಶೆಟ್ಟಿಯವರು ಲಯನ್ಸ್ ಕ್ಲಬ್ ಉಡುಪಿ ಹಾಗೂ ಬನ್ನಂಜೆ ಮಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು, ಉಡುಪಿ ನಗರ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿದ್ದರು. ಬಂಟರ ಸಂಘದಲ್ಲೂ ಕೂಡ ಸಕ್ರಿಯರಾಗಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ತುಳುನಾಡಿನ ಆಚಾರ ವಿಚಾರ, ಸಾಂಸ್ಕೃತಿಕ ಸಂಗತಿಗಳನ್ನು ವಿಶಿಷ್ಟವಾಗಿ ಪ್ರಸ್ತುತಪಡಿಸಿ ಎಲ್ಲರ ಮನವನ್ನು ಗೆದ್ದಿದ್ದರು. ಕಳೆದ ಕರೋನಾ ಸಮಯದಲ್ಲಿ ಅನಾಥರಿಗೆ, ನಿರ್ಗತಿಕರಿಗೆ, ಬಡ ಕಾರ್ಮಿಕರಿಗೆ ಮಧ್ಯಾಹ್ನದ ಊಟ, ರಾತ್ರಿ ಊಟ ತನ್ನ ಸ್ವಂತ ವೆಹಿಕಲ್ನಲ್ಲಿ ತೆಗೆದುಕೊಂಡು ಹೋಗಿ ಅಲ್ಲೆಲ್ಲ ಉಡುಪಿಯಾದ್ಯಂತ ಹಂಚುತ್ತಿದ್ದರು. ಎಲ್ಲರಿಗೂ ಗೊತ್ತಿರುವ ವಿಚಾರ. ಆದರೆ ವಿಧಿ ಇಷ್ಟಕ್ಕೆ ಅವರನ್ನು ಮುಗಿಸಿದ್ದಂದರೆ ಬಹಳ ಬೇಜಾರಾಗುತ್ತದೆ. 2017ರಲ್ಲಿ ಕೂಡ ಅವರ ಗಣ್ಣಿಗೆ ಒಂದು ಪೋಸ್ಟ್ ಹಾಕಿದ್ದಾರೆ. ನಾನು ನಿಮಗೆ ವಚನ ನೀಡುತ್ತೇನೆ, ಮುಂಬರುವ ವರ್ಷಗಳು ಅದ್ಭುತವಾಗಿರುತ್ತದೆ, ನಮ್ಮ ಭವಿಷ್ಯ ಸಂತೋಷದಾಯಕ ಹಾಗೂ ಸುಖದಿಂದ ಕೂಡಿರುತ್ತದೆ, ನಾವು ಸಾಯುವವರೆಗೂ ಒಂದಾಗಿರುತ್ತೇವೆ ಅನ್ನುವ ಪೋಸ್ಟ್ ಹಾಕಿದರು. ಇಂದು ಅಶ್ವಿನಿ ಶೆಟ್ಟಿ ಹಾಗೂ ರಮಾನಂದ ಶೆಟ್ಟಿ ಎಲ್ಲರನ್ನ ಅಗಲಿರುವುದು ಬಹಳ ಬೇಸರದ ವಿಚಾರ. ಘಟನೆ ಹೇಗಾಯಿತು ಎನ್ನುವ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಸುಮಾರು 3 ಮಹಡಿಯ ಮನೆ ಇದು. ಮನೆಗೆ ಅಶ್ವಿನಿ ಎಂಬ ನಾಮಾಂಕಿತವನ್ನು ಕೂಡ ಇಟ್ಟುಕೊಂಡಿದ್ದು. ಆ ದಿನ ಅದೇನಾಯಿತೋ ಗೊತ್ತಿಲ್ಲ. ಒಂದು ಮಾಹಿತಿಯ ಪ್ರಕಾರ ರಮಾನಂದ ಶೆಟ್ಟಿಯವರಿಗೆ ವಿಪರೀತ ಜ್ವರ ಇದ್ದಿತ್ತು. ಆ ಕಾರಣದಿಂದ ಅವರು ವಾಕಿಂಗ್ ಹೋಗ್ತಾ ಇರಲಿಲ್ಲ. ಪ್ರತಿದಿನ ಅವರು ವಾಕಿಂಗನ್ನು ಹೋಗ್ತಾ ಇದ್ರು ಗಂಡ ಹೆಂಡತಿ. ಆದರೆ ಅದೇ ದಿವಸ AC ಶಾರ್ಟ್ ಸರ್ಕ್ಯೂಟ್ ಆಗಿ ಬ್ಲಾಸ್ಟ್ ಆಗಿದೆ ಅನ್ನುವ ಮಾಹಿತಿ ಕೂಡ ಈಗ ಲಭ್ಯವಾಗಿದೆ. ಘಟನೆ ನಡೆದಾಗ ದಂಪತಿ ಇದ್ದ ಬೆಡ್ರೂಮ್ನಲ್ಲಿ ಸಂಪೂರ್ಣ ಹೊಗೆ ಆವರಿಸಿದ ಕಾರಣ ಹೊರಬರುವುದು ಕಷ್ಟವಾಗಿತ್ತು. ಆದರೂ ಹೊರಗೆ ಬರಲು ಪ್ರಯತ್ನಿಸಿ ಬಾಗಿಲವರೆಗೂ ಬಂದಿದ್ದ ರಮಾನಂದ ಶೆಟ್ಟಿ ಅವರು ಬಾಗಿಲು ತೆಗೆಯಲಾಗಿದೆ, ಅಲ್ಲೇ ಕುಸಿದು ಬಿದ್ದಿದ್ರಂತೆ. ಅವರ ಪತ್ನಿ ಸಹ ಸೋಫಾದಿಂದ ಎದ್ದು ಹೊರಬರಲಾಗದೆ ಅಲ್ಲಿಯೇ ಕುಸಿದು ಬಿದ್ದಿದ್ದರು. ಬಳಿಕ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಯಾರೋ ಫೋನ್ ಮಾಡಿ ಅದರ ನಂತರ ಬಂದು ಬಾಗಿಲು ತೆಗೆಯಲು ಪ್ರಯತ್ನ. ಆದರೆ ಬಾಗಿಲು ಅಷ್ಟು ಸುಲಭವಾಗಿ ತೆರೀಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದ್ರೆ ಮನೆಯ ಸುತ್ತಲೂ ಕೂಡ ಕಬ್ಬಿಣದ ಗ್ರಿಲ್ಸನ್ನು ಹಾಕಿದ್ರು. ಕೊನೆಗೆ ಯಾವುದೋ ಗ್ಲಾಸ್ ಮೂಲಕ ಒಳಗಡೆ ಹೋಗಿದ್ದಾರೋ ಅನ್ನುವ ಮಾಹಿತಿ ಕೂಡ ಇದೆ. ಆದರೆ ಮನೆಯ ಮಗಡೆ ತನ್ನ 2 ಮಕ್ಕಳು ಕೂಡ ಇನ್ನೊಂದು ರೂಮ್ನಲ್ಲಿ ವಾಸವಾಗಿ. ಘಟನೆ ನಡೆದ ನಂತರ ಮಕ್ಕಳಿಗೆ ಸ್ವಲ್ಪ ವಿಚಾರ ಗೊತ್ತಾಗಿರಬೇಕು. ಆ ಸಂದರ್ಭದಲ್ಲಿ ಮಕ್ಕಳು ಮಲಗಿದ್ರಂತ ಕಾಣುತ್ತೆ. ಹಾಗೆ ಮಕ್ಕಳ ರೂಮಿಗೂ ಕೂಡ ಹೊಗೆ ಬಂದಿದೆ ಅನ್ನುವ ಮಾಹಿತಿ ಕೂಡ ಇದೆ. ಆದರೆ ಮಕ್ಕಳು ಕೂಡಲೇ ಬಾತ್ರೂಮಿಗೆ ಹೋಗಿ ಬಾಗಿಲು ಹಾಕ್ಕೊಂಡಿದ್ದಾರೆ. ಅಲ್ಲಿಗೆ ವೆಂಟಿಲೇಷನ್ ವ್ಯವಸ್ಥೆ ಇದ್ದ ಕಾರಣ ಅಲ್ಲಿ ವೆಂಟಿಲೇಷನ್ ಸ್ವಿಚ್ಚನ್ನು ಆನ್ ಮಾಡಿದ್ದಾರೆ. ಆವಾಗ ಅವರಿಗೆ ಉಸಿರಾಟಕ್ಕೆ ಏನಂಥದ್ದೇಂಥ ಪ್ರಾಬ್ಲಮ್ ಆಗಿಲ್ಲ. ಅದರ ನಂತರ ಪಕ್ಕದ ಮನೆಯವರು ಮಕ್ಕಳನ್ನು ಹೊರಗಡೆ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡಿದರು. ಅದಾಗ್ಯೂ ಎಂಥ ವಿಚಿತ್ರ ಘಟನೆ ಅಂತ ಹೇಳಿದ್ರೆ, ಅಷ್ಟರಲ್ಲಾಗಲೇ ರಮಾನಂದ ಶೆಟ್ಟಿಯವರು ಮನೆ ಒಳಗಡೆನೇ ತೀರಿ ಹೋಗಿದ್ದಾರೆ.
ನಂತರ ಅಶ್ವಿನಿ ಶೆಟ್ಟಿಯವರನ್ನ ಸೀದಾ ಮಣಿಪಾಲ KMCಗೆ ತೀವ್ರ ನಿಗಾ ಘಟಕಕ್ಕೆ ಅವ್ರನ್ನ ಕರೆದೊಯ್ದಿದ್ದಾರೆ. ಆದರೆ ಒಂದು ದಿವಸ ಇದ್ದು ಅಶ್ವಿನಿ ಶೆಟ್ಟಿಯವರು ತೀರಿ ಹೋದರು. ಕೊನೆಗೆ ಇಬ್ಬರನ್ನು ಕೂಡ ಒಂದೇ ಜಾಗದಲ್ಲಿ ಮನೆಯ ಹತ್ತಿರನೇ ಅಂತ್ಯ ಸಂಸ್ಕಾರ ಮಾಡಿದ್ದಾರೆ. ಅಶ್ವಿನಿ ಶೆಟ್ಟಿಯವರು ಬಹಳ ಸೌಮ್ಯ ಸ್ವಭಾವದ ಮಹಿಳೆ. ಯಾವಾಗಲೂ ಹೇಳ್ತಾ ಇದ್ರಂತೆ ಅವರ ಫ್ರೆಂಡ್ಸ್ ಜೊತೆ, ನಾವು ಸಾಯೋದಾದರೆ ನಾವು ಗಂಡ ಹೆಂಡತಿ ಒಟ್ಟಿಗೆ ಸಾಯಬೇಕು, ನನಗೆ ಆಸೆ ಅಂತ ಹೇಳಿದ್ರಂತೆ. ಅವರು ಎಣಿಸಿದ ಹಾಗೆ ಸಾವು ಅವರ ಗಂಡನ ಜೊತೆಯಲ್ಲೇ ತೀರಿ ಹೋಗಿದ್ದಾರೆ. ಬಹಳ ಬೇಸರದ ಸಂಗತಿ. ಇದು ವಿಧಿ ಲಿಖಿತ ಅನ್ನಬೇಕೋ, ಅದೆಷ್ಟೋ ಪುಣ್ಯ ಕಾರ್ಯಗಳನ್ನು ಮಾಡಿದ ಅಶ್ವಿನಿ ಶೆಟ್ಟಿಯವರು ಈ ರೀತಿ ದುರಂತದಲ್ಲಿ ಸಾಯಬಾರದಿತ್ತು ಎನ್ನುವುದು ಅವರ ನೆರೆಹೊರೆಯವರು, ಅವರ ಸ್ನೇಹಿತರು ಹೇಳುತ್ತಿದ್ದಾರೆ. ಆದರೆ ಮಗ 7th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ, ಮಗಳು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದ್ತಾ ಇದ್ದಾಳೆ. ಆದರೆ ಮನೆ ಬರಿದಾಗಿದೆ, ಮಕ್ಕಳು ಅನಾಥರಾಗಿದ್ದಾರೆ. ಅದೆಷ್ಟೋ ಸಂಸಾರಗಳು ಇವರನ್ನು ನೋಡಿ ಕಲಿತಿದ್ದಿದೆ. ಆದರೆ ಇವತ್ತು ಅದೇ ಸಂಸಾರ ಈ ಮಟ್ಟಕ್ಕೆ ಹೋಗುತ್ತಂತ ಯಾರೂ ಕೂಡ ಕನಸಲ್ಲೂ ಕೂಡ ಎಣಿಸ್ಕೊಂಡಿರಲಿಲ್ಲ. ಪ್ರಿಯ ವೀಕ್ಷಕರೇ, ನಾವು ಎಷ್ಟು ದಿನ ಇರುತ್ತೇವೋ, ನಮ್ಮ ಹಣೆಯಲ್ಲಿ ವಿಧಿಲಿಖಿತ ಅನ್ನುವ ಒಂದು ಬ್ರಹ್ಮ ಬರಹ ಹೇಳ್ತಾ ಇರುವಾಗ ಅದು ಎಷ್ಟು ದಿನ ಇರುತ್ತೋ ಆ ದೇವರಿಗೆ ಗೊತ್ತು. ಹಾಗಾಗಿ ಇರುವಷ್ಟು ದಿನ ಒಳ್ಳೆಯ ರೀತಿಯಿಂದ ಇರಬೇಕು. ಸದಾ ಸುದ್ದಿಗಾಗಿ ಪ್ರಾರ್ಥನಾ ನ್ಯೂಸ್ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬರ್ ಮಾಡಿ.